ಬೆಂಗಳೂರಲ್ಲಿ ಕೊನೆಯ ದಿನ. ಓ ಅಲ್ಲೋಡಿ ನಂಗೆ ನೆನಪಾಯ್ತು, ನನ್ನ ಸ್ಕೂಲು ಸ್ಮೂತಾಗಿ ಹೋಗ್ತಾ ಇದ್ವಿ. ಸಾರಿ ಸ್ನೇಹಿತರೆ, ಗುದ್ಬಿಟ್ಟೆ. ನಡುವಲ್ಲಿ ಪ್ರಾಬ್ಲಮ್ ಆಗಲೇಬೇಕಲ್ಲ. ಓ ನಾನು ನನ್ನ ಬಿಲ್ಡಿಂಗ್ ಬಿಲ್ಡ್ ಮಾಡೋದು, ಹಿ ಈಸ್ ಒನ್ ಆಫ್ ದಟ್ ಫೌಂಡೇಶನ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸ್ನೇಹಿತರೆ. ಸೊ ಅಮರ್ ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದಾನೆ. ಸೊ ಅವನನ್ನು ಡ್ರಾಪ್ ಮಾಡಲಿಕ್ಕೆ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ, ಆಯ್ತಾ. ಮತ್ತೆ ಸಂಜಯ್ ಅಬುದಾಬಿಗೆ ಹೋಗ್ತಾ ಇದ್ದಾನೆ, ಅವನನ್ನು ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಸೊ ನನ್ನ ಟೀಮ್ ಅವರೆಲ್ಲ ನನ್ನನ್ನು ಬಿಟ್ಟು ಹೋಗ್ತಿದ್ದಾರೆ, ಅವರನ್ನೆಲ್ಲ ಸಿ ಆಫ್ ಮಾಡ್ಲಿಕ್ಕೆ ನಾನು ಹೋಗ್ತಾ ಇರೋದು. ತತಾಸ್ತು ಅಂತ ಹೇಳ್ಬೇಡಿ. ಸೊ ಎನಿವೇಸ್ ವಿ ಆಲ್ ಆರ್ ಗೋಯಿಂಗ್ ಟು ಪುತ್ತೂರು. ನಾನು ಹುಟ್ಟಿ ಬೆಳೆದಿರೋ ಜಾಗಕ್ಕೆ ಹೋಗ್ತಾ ಇದ್ದೇವೆ, ಯಾಕಂದರೆ ಅಲ್ಲಿ ಒಂದು ಸ್ಪೆಷಲ್ ಲೊಕೇಶನ್ ಇದೆ. ತಮ್ನೇಲಲ್ಲಿ ನೀವು ನೋಡಿರ್ತೀರಾ. ಏನಾಗುತ್ತೆ ಏನು ಅಂತ ಹೋಗ್ತಾ ಹೋಗ್ತಾ ನಾವು ಹೇಳ್ತಾ ಹೋಗ್ತೀವಿ. ಸೊ ವಿ ಆಲ್ ಆರ್ ಗೋಯಿಂಗ್ ಅರೌಂಡ್ ಏಟ್ ಜನ ಉಳ್ಳ ನಿಶಲ್ 16 ಹತ್ತು ಮಾರೆ ನಿಮಗೆ ಲೆಕ್ಕ ಬರ್ ಪೂಜಾತ 9, 10, 12 ಹೋಗ್ತಾ ನಾವು ಎಲ್ಲಿ ನಿಲ್ಲಿಸ್ತೇವಲ್ಲ ಅಲ್ಲಿ ನಾನು ತೋರಿಸ್ತೇನೆ ಎಷ್ಟು ಜನ ಇದ್ದೇವೆ ಅಂತ. ಸ್ನೇಹಿತರೆ, ನಮ್ಮದು ಫಾರ್ಚುನರಿಗೆ ಫಾಸ್ಟಾಗಿ ಆಗಬೇಕಿತ್ತು, ಮರ್ತೋಗಿತ್ತು, ಅದನ್ನು ಮಾಡಲಿಕ್ಕೆ ನಿಲ್ಲಿಸಿದ್ದೇವೆ. ಹಾಗೆ ಚಳಿ ಆಗ್ತಿತ್ತಂದರೆ ಸ್ವಲ್ಪ ಹೊಗೆ ಬಿಡಬೇಕಿತ್ತು ಸ್ವಲ್ಪ ಜನರಿಗೆ. ಇವನೇ ಹೊಗೆ ಬಿಡುವ ಅವ್ನು ಯೋಚನೆ ಮಾಡಿದ್ರು, ಕಾರ್ ತಂದು ಇಟ್ಟಿದ್ದಾರೆ, ಪೆಟ್ರೋಲ್ ಹಾಕ್ಲಿಕ್ಕಿಲ್ಲ, ವಿಡಿಯೋ ಮಾಡ್ಲಿಕ್ಕೆ ಬರ್ತದೆ. ಸೊ ಸ್ನೇಹಿತರೆ, ಎಂಥ ವಿಷಯ ಅಂದರೆ ನಾವು ಫ್ಯೂಲ್ ಹಾಕ್ಲಿಕ್ಕೆ ನಿಲ್ಲಿಸಿದ್ವಿ, ಆಯ್ತು, ಒಂದು ಕಾನ್ಸೆಪ್ಟ್ ವಿಡಿಯೋ ಮಾಡ್ತಿದ್ವಿ. ವಿಡಿಯೋ ಮಾಡಿ ಆಯಿತು, ನಾವು ಕಾಯ್ತಾ ಇದ್ದೇವೆ. ಸೊ ಸ್ನೇಹಿತರೆ ನೋಡಿ, ಅಲ್ಲಿ 3 ಕಾರ್ ಇದೆ. ವಿ ಆರ್ ಡೂಯಿಂಗ್ ಅ ಶೂಟ್, ಆಯಿತಾ. 3 ಎಂಟ್ರೆನ್ಸ್ ಥರ. ನಿಮಗೆ ಫುಲ್ ವಿಡಿಯೋ ಬೇಕು ಅಂದರೆ ಟರ್ನ್ ರೋಲ್ ಇದೆ. ಕ್ರೇಜಿ ಕಾಣ್ತುಂಟಲ್ಲ. ಫಾಕ್ ಓ BTS ನೋಡಿ ನಾನು ಉಪದ್ರ ಕೊಡೋದಿಲ್ಲ, ನೀವು ನೋಡಿ. ಕ್ರೇಜಿಯ ಶಾರ್ಟ್, ಹೋಪ್ಫುಲಿ ಚೆನ್ನಾಗಿ ಬಂದಿದೆ. ಸೊ ಸ್ನೇಹಿತರೆ, BMW ಬಿಡ್ತಾ ಇದ್ದಲ್ಲ ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಈ ಕಾರ್ ನೋಡಿ, ಈ ಕಾರ್ ಬಿಡಬೇಕಂತ ಆಸೆ ಆಯಿತು. ಸೊ ಹೈವೇಯಲ್ಲಿ. ಸೊ ಈಗ ಫಾರ್ಚುನರ್ ಬಿಡ್ತಾ ಇದ್ದೀನಿ. ನಾವೆಲ್ಲ ಸೇರಿ ಮಂಗಳೂರು ಹೋಗ್ತಾ ಇದ್ವಿ. ಹೇಳಿದಾಗೆ ಫಾರ್ಚುನರ್ ಬಿಡೋ ವೈಬೇ ಬೇರೆ ಸ್ನೇಹಿತರೆ. ಆ ವೈಬ್ನ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ನಾನು ಡ್ರೈವ್ ಮಾಡ್ತಾ ಇರೋದು. ಸೇಫಾಗಿ ಡ್ರೈವ್ ಮಾಡಿ, ಯಾರೆಲ್ಲ ನೋಡ್ತಾ ಇದ್ದೀರಿ ಹೈವೇ ಅಂತ ಹಾರಿಸ್ಬೇಡಿ, ಮೆಲ್ಲ ಹೋಗಬೇಕು, ಬಟ್ ಎಂಜಾಯ್ ಮಾಡ್ತಾ ಹೋಗಬೇಕು. ಚಿಯರ್ಸ್. ಫೈನಲಿ ಫಸ್ಟ್ ಅಫಿಷಿಯಲ್ ಬ್ರೇಕ್, ಅದು ಪೆಟ್ರೋಲ್ ಪಂಪ್ ಆದಮೇಲೆ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ. ಟೀಮ್ ಎಲ್ಲ ಜೋರು ಹಶ್ವಾಗ್ತಿದೆ, ಯಾಕಂದರೆ ವಿ ಹ್ಯಾವ್ ಟು ರೀಚ್ ದೇರ್ ಬೈ 11:30 ಅಟ್ಲೀಸ್ಟ್, ಆಯಿತಾ. ಸೊ ಅದಕ್ಕೋಸ್ಕರ ವಿ ಆರ್ ಪ್ಲ್ಯಾನಿಂಗ್ ಇಲ್ಲೇ ಈಗ ಬ್ರೇಕ್ಫಾಸ್ಟ್ ಹೊಟ್ಟೆ ತುಂಬ ತಿಂದುಬಿಟ್ರೆ ದೆನ್ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಪುತ್ತೂರು. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಡೈರೆಕ್ಟ್ ಅಲ್ಲಿ ಸಿಗೋಣ. A few moments later. ಸ್ನೇಹಿತರೆ ನೋಡಿ, ನಾನು ಇಡ್ಲಿ ತಿಂತಿದ್ದೇನೆ ಕ್ಯಾಲೋರೀಸ್ ಸೇವ್ ಮಾಡಲಿಕ್ಕೆ. ಯಾಕಂದ್ರೆ ನಂಗೆ ಗೊತ್ತು ರಾತ್ರಿ ಸರ್ರಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತಂತ, ಅದಕ್ಕೆ ಈಗ ಸ್ವಲ್ಪ ಕಮ್ಮಿ ಕ್ಯಾಲೋರೀಸ್ ತಿಂತಾ ಇದ್ದೀನಿ. ಸೊ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಟ್ರಾವೆಲ್ ಮಾಡುವಾಗ ನೀವು ಇಡ್ಲಿ ತಿಂದರೆ ಸ್ಟೀಮ್ಡ್ ಇರುತ್ತಲ್ಲ, ಸೊ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಈ ಥರ ಫ್ರೈಡ್ ಎಲ್ಲ ತಿನ್ನಬೇಕು. ಈ ಥರ ಫ್ರೈಡ್ ತಿಂದು ದಪ್ಪ ಆಗಿಬಿಡ್ತೀರ. ಸುಮ್ಮನೆ ಹೇಳೋದಿಲ್ಲ, ನೀವು ಟ್ರಾವೆಲ್ ಮಾಡೋದು ತಿನ್ಬೋದು. ಅದೆಷ್ಟು 300 ಕ್ಯಾಲೋರೀಸ್ ಇರ್ಬೋದು ಅಷ್ಟೇ. ಇದು 150-180 ಕ್ಯಾಲೋರೀಸ್ ಇರ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಸೊ ಆಯಿತು, ತಿಂತೇವೆ. ಮತ್ತು ಮನೇಲಿ ಶೂಟ್ ಮಾಡ್ತಿದ್ದೆ, ನನಗೆ ಬೈತಾನೆ, ನನಗೆ ತಿನ್ನಲಿಕ್ಕೆ ಸಹ ಬಿಡೋದಿಲ್ಲ ಅಂತ. ಹೋಗಿ ತಿನ್ಬೋದು, ತಿಂದಾದ್ಮೇಲೆ ಶೂಟ್ ಮಾಡಿದ್ರೆ ಆಯ್ತು. ಓಕೆ. ಸರಿ, ನಾವು ವಾಪಸ್ಸು ನಿಲ್ಲಿಸಿದ್ದೇವೆ ಶಾರ್ಟ್ ತೆಗಿಲಿಕ್ಕೆ. 3 ಕಾರ್ ಲೈನಪ್ಪಲ್ಲಿದೆ. ಸೊ ನಾನು ನಿಮಗೆ ಹೇಳಲಿಲ್ಲ ಅಲ್ಲ, ನಾವು ಹೊಸ ಡ್ರೋನ್ ತೊಗೊಂಡಿದ್ದೇವೆ. ಐ ಗೆಸ್ ಐ ಡೋಂಟ್ ನೋ, ಕಾಂಟೆಂಟ್ ಇಂಡಸ್ಟ್ರಿಯಲ್ಲಿ ಕರ್ನಾಟಕದಲ್ಲಿ ಖಾಲಿ ಕಾಂಟೆಂಟ್ ಮಾಡಲಿಕ್ಕೆ ಡ್ರೋನ್. ಓ ಅಲ್ಲೋಡಿ ತೋಜಿಂಡ ಕ್ರೇಜಿ ಬ್ರೋ in this is not there, no? In Benz open is there. Should I go stand in middle? ಹೋಗ್ತಾ ಇದೆಯಲ್ವಾ, ಪಂಚರ್ ಇಲ್ಲ ಅಲ್ಲ. ಸ್ನೇಹಿತರೆ, ಸ್ಮೂತಾಗಿ ಹೋಗ್ತಾ ಇದ್ವಿ, ನಡುವಲ್ಲಿ ಪ್ರಾಬ್ಲಮ್ ಆಗಲೇಬೇಕಲ್ಲ. ಅಂದರೆ ನಾನು ಅಂದ್ಕೊಂಡೆ ಮರ್ಸಿಡೀಸಲ್ಲಿ ಗಾಡಿ ಕಮ್ಮಿ ಇದೆ ಅಂತ ಗಾಡಿ ಹಾಕ್ಸಿದ್ವಿ, ಬಟ್ ಅದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಇನ್ನೂ ಹಾಫ್ ವೇ ಹೋಗ್ಲಿಕ್ಕಿದೆ. ಸೊ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಹಾಸನ ಹತ್ರ ಕಾರ್ನ ನಿಲ್ಲಿಸಿದ್ದೀವಿ ಟು ಚೆಕ್ ವೆದರ್ ಟೈರ್ ಪಂಚರ್ ಆಗಿದೆಯಾ ಅಂತ. ಹೋಪ್ಫುಲಿ ಆಗಲಿಕ್ಕಿಲ್ಲ. ಚೆಕ್ ಮಾಡೋಣ, ಅವ್ರು ಚೆಕ್ ಮಾಡ್ತಾರೆ ಈಗ. ಸೊ ನೋಡಿ, ಅದೇ ಶಾಪಲ್ಲಿ ನಿಲ್ಲಿಸಿರೋದು. ರಪ್ಪಕ್ಕ ಚೆಕ್ ಮಾಡಿ ದೇವ್ರ ದಯೆಯಿಂದ ಏನು ಆಗಿರೋದೇ ಹೊರಟ್ಬಿಡ್ತೀವಿ.
ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಆಗ್ಬೋದು, ನೋಡೋಣ. ಸ್ನೇಹಿತರೆ, ನಾವು ಪುತ್ತೂರು ರೀಚ್ ಆಗಿದ್ದೇವೆ. ಆ್ಯಂಡ್ ಎದುರು ಮಾಲಿಂಗೇಶ್ವರ ಟೆಂಪಲ್ ಇದೆ. ನಾನು ಪ್ರೇ ಮಾಡೆಲ್ಲ ಬಂದೆ, ಒಳಗೆ ಕ್ಯಾಮ್ರಾ ಎಲ್ಲ ಇಲ್ಲ, ನೀವು ನೋಡ್ಬೋದು ಟೆಂಪಲ್ ಮಹೇಶ್ ತೋರಿಸ್ತಾರೆ. ಇದು ಈಗ 3 ಕಾರ್ ಸಹ ಪೂಜೆ ಮಾಡಬೇಕು. ನನಗೆ ಅದಕ್ಕೆ ನಾನು ಇಷ್ಟು ತನಕ ಕರೆಕ್ಟಾಗಿ ಪೂಜೆ ಮಾಡಲಿಲ್ಲ. ಇಲ್ಲಿ ಫಸ್ಟ್ ಟೈಮ್ ಬಂದು ಕರೆಕ್ಟಾಗಿ ಪೂಜೆ ಮಾಡಬೇಕು, 3 ಕಾರ್ ಅಂತ ಬಂದಿರೋದು. ಸೊ ಒಮ್ಮೆ ಭಟ್ರು ಬಂದೆಲ್ಲ ಸೆಟಪ್ ಆದಮೇಲೆ ನಾವು ಹೊರಗೆ ಬರ್ತೇವೆ, ನಾವು ಪೂಜೆ ಮಾಡ್ತೇವೆ, ನಿಮಗೆ ಶಾರ್ಟ್ ತೋರಿಸ್ತೇವೆ, ಓಕೆನಾ? ಅದಾದಮೇಲೆ ನೆಕ್ಸ್ಟಿನ ಕಾರ್ಯ, ಓಕೆನಾ? ಸೊ ಸ್ನೇಹಿತರೆ, ಪೂಜೆ ಎಲ್ಲ ಸಕ್ಸಸ್ಫುಲಿ ಆಯಿತು. ನೋಡಿರ್ತೀರ ಡ್ರೋನ್ ಶಾಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ನಾವು ಚೇಂಜ್ ಮಾಡಿ ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೊ ವಿಲ್ ಗೋ ದೇರ್ ಆ್ಯಂಡ್ ದೆನ್ ಐಲ್ ಶೋ ಯು ವಾಟ್ ಹ್ಯಾಪನ್ಸ್ ಥ್ರೂ ಔಟ್ ದ ಡೇ, ಓಕೆನಾ? ಬನ್ನಿ ಬನ್ನಿ ಬನ್ನಿ. ಹಿಂದೆ ಯಾರೋ ಅದು. ಸಾರಿ ಸ್ನೇಹಿತರೆ, ಗುದ್ದುಬಿಟ್ಟೆ. ಸೊ ಆ ಕಡೆ ಈ ಕಡೆ ನೋಡ್ಕೊಂಡು ನಡೀರಿ, ಬನ್ನಿ ಹೋಗು. ಸ್ನೇಹಿತರೆ, ಗೆಟಪ್ ಚೇಂಜು, ಟ್ರೆಡಿಷ್ನಲ್ ಗೆಟಪ್ಪು, ಮನೆ ಹೋಗ್ಲಿಕ್ಕೆ ಹೋಗ್ಬೇಕಲ್ಲ. ಸೊ ವಿಷಯ ಏನು ಅಂದರೆ, ನಾವೀಗ ಆದರ್ಶ್ ಮನೆ ಹೋಗ್ಲು, ಸೊ ಅದಕ್ಕೆ ಗಿಫ್ಟ್ ತೊಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ರಪಕ್ಕ ತಗೊಂಡು ಏನು ತೊಗೊಳ್ತೇನೆ ಅಂತ ತೋರಿಸ್ತೇನೆ. ಸಮಥಿಂಗ್ ನೈಸ್, ಮನೆಗೆ ಯೂಸ್ ಆಗೋ ಥರ ಅದನ್ನು ತಗೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗ್ತೇವೆ, ಓಕೆನಾ? ಬನ್ನಿ ಬೇಗ ಹೋಗಿ ಬರೋಣ. ಸೊ ಗೈಸ್, ನಾವು ಹೇಳಿದ ಪ್ರಕಾರ ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀವಿ. ಯೂಶ್ವಲಿ ಮನೆ ಒಕ್ಕಲಾಗುವಾಗ ಇಟ್ಸ್ ಬೆಟರ್ ಏನಾದರೂ ಯೂಸ್ ಆಗೋ ಥರ ಕೊಡೋದು ಅಂತ. ಸೊ ವಿ ಆರ್ ಗೆಟಿಂಗ್ ದಿಸ್. ಹೋಪ್ಫುಲಿ ಆದರ್ಶ್ ವಿಲ್ ಲೈಕ್ ಇಟ್ ಫ್ರಮ್ ಮೀ ಆ್ಯಂಡ್ ಮೈ ಟೀಮ್, ಓಕೆನಾ? ಸೊ ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ. ನಾವು ತೊಗೊಳ್ತಾ ಇರೋದು ಪುತ್ತೂರಲ್ಲಿ ನ್ಯೂ ಮ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ಸ್ ಅಂತ ಸ್ಟೋರಲ್ಲಿ. ಸೊ ಇದನ್ನು ತೊಗೊಂಡು ಇಲ್ಲಿಂದ ಹೋಗ್ತಾಯಿದ್ವಿ. ಅಕಸ್ಮಾತ್ ನಿಮಗೆ ಸಹ ಪುತ್ತೂರಲ್ಲಿ ನಾನು ತೊಗೊಳ್ಬೇಕಾದ್ರೆ ನೀವು ಇಲ್ಲಿ ಬರ್ಬೋದು, ಓಕೆನಾ? ಸೊ ಇದನ್ನು ಬೇಗ ತೊಗೊಂಡು ಬೇಗ ಹೋಗೋಣ. ಲೆಟ್ಸ್ ಗೋ. ಸ್ನೇಹಿತರೆ, ಹಾಗೆ ಹೋಗ್ತಾ ಇರುವಾಗ ನನಗೆ ನೆನಪಾಯಿತು ನನ್ನ ಸ್ಕೂಲು, ವಿವೇಕಾನಂದ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್. ನಾನಲ್ಲಿ ಓದಿರೋದು 10th ಸ್ಟ್ಯಾಂಡರ್ಡ್ ತನಕ. ರೈಟ್ ಹಿಂದೆ ಇದೆ, ತೋರಿಸ್ತೀನಿ ನಿಮಗೆ. ಮೆಮೊರಿ ಎಲ್ಲ ಫ್ಲ್ಯಾಶ್ ಆಯಿತು. ಪ್ರಾಬಬ್ಲಿ ಆ ಸ್ಕೂಲಲ್ಲಿ ಓದ್ತಿರೋರು, ಅಲ್ಲ ಓದಿ ಪಾಸ್ಔಟ್ ಆಗಿರೋರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಐ ವಿಲ್ ಪರ್ಸ್ನಲಿ ರಿಪ್ಲೈ ಟು ಯು. ಪ್ರಾಬಬ್ಲಿ ಬ್ಯಾಚ್ಮೇಟ್ಸ್ ಇದ್ದರೆ ಸಹ ಮಾಡಿ, ಬಿಕಾಸ್ ನಾವು ಪಾಸ್ಔಟ್ ಆದಮೇಲೆ ಒಂದಿಬ್ಬರು 3 ಜನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಹೀಗೆ. ಅದು ಬಿಟ್ಟರೆ ಎಲ್ಲರೂ ಎಲ್ಲಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಟು ಆಲ್ ದ ಟೀಚರ್ಸ್, ಹೆಡ್ ಮಾಸ್ಟರ್, ಎಲ್ಲರೂ ಯಾರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಇಲ್ಲಿ ತನಕ ತಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಸ್ಕೂಲ್. ಪ್ರಾಬಬ್ಲಿ ಸಮ್ ಟೈಮ್ ಐ ವಿಲ್ ವಿಸಿಟ್ ದ ಸ್ಕೂಲ್ ಆ್ಯಂಡ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಮೊರೀಸ್, ಓಕೆನಾ? ನೀವು ನೋಡಿ ಸ್ಕೂಲ್ ಹೇಗಿದೆ ಅಂತ. ಹಾಗೇ ಇದೆ, ಹೇಗಿತ್ತು ಹಾಗೇ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆದರ್ಶ್. ಥ್ಯಾಂಕ್ ಯು. ಸ್ನೇಹಿತರೆ, ಇದು ನಾನು ಯಾಕೆ ವಿಡಿಯೋ ಮಾಡ್ತಿರೋದಂದರೆ, ಯುನೋ ಒಂದು ಬಿಲ್ಡಿಂಗ್ ಬಿಲ್ಡ್ ಮಾಡುವಾಗ ಫೌಂಡೇಶನ್ ಇರುತ್ತಲ್ಲ. ಸೊ ನಾನು ನನ್ನ ಬಿಲ್ಡಿಂಗ್ ಬಿಲ್ಡ್ ಮಾಡೋದು, ಹೀ ಈಸ್ ಒನ್ ಆಫ್ ದ್ಯಾಟ್ ಫೌಂಡೇಶನ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಹೀ ಗಾಟ್ ಹಿಸ್ ಹೌಸ್ ಕನ್ಸ್ಟ್ರಕ್ಟೆಡ್. ಥ್ಯಾಂಕ್ ಯು ಸೋ ಮಚ್ ಆದರ್ಶ್ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಥ್ಯಾಂಕ್ ಯು.